ದರ್ಶನ್ಗೆ ಇಂದು ಕೂಡ ಸಿಗ್ಲಿಲ್ಲ ಬೇಲ್ ಭಾಗ್ಯ. ನೀನೆಲ್ಲೋ ನಾನಲ್ಲೇ ಎನ್ನುತ್ತಿದ್ದ ದರ್ಶನ್ ಪವಿತ್ರ ಮುಖಾಮುಖಿ. ರೇಣುಕಾಸ್ವಾಮಿ ಕೇಸ್ನ ಆರೋಪಿಗಳಿಗೆ ಅಸಲಿ ಚಾಲೆಂಜ್. ದರ್ಶನ್ ಕೇಸ್ ನವೆಂಬರ್ 10ಕ್ಕೆ ಮುಂದೂಡಿಕೆ. ಎನ್ಸಿಬಿ ಟೈಮ್ಸ್ ಮೀಡಿಯಾಗೆ ಸ್ವಾಗತ. ನಾನು ಲಕ್ಷ್ಮಿ ಅರಸ್. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇಂದು ದೋಷಾರೋಪ ನಿಗದಿಯಾಗಿದೆ. ಈವರೆಗಿನ ವಿಚಾರಣೆ, ವಾದ ಪ್ರತಿವಾದಗಳು ಒಂದು ಕಡೆಯಾದ್ರೆ, ಇಂದು ರೇಣುಕಾಸ್ವಾಮಿ ಕೇಸ್ ಆರೋಪಿಗಳಿಗೆ ಅಸಲಿ ಚಾಲೆಂಜ್ ಶುರುವಾಗಲಿದೆ. ದರ್ಶನ್ ಅಂಡ್ ಗ್ಯಾಂಗ್ ಇಂದು ನ್ಯಾಯಾಲಯಕ್ಕೆ ಸಮಯಕ್ಕೆ ಸರಿಯಾಗಿ ಹಾಜರಾಗಿದ್ರು. ಆದ್ರೆ ದೋಷಾರೋಪ ನಿಗದಿ ಆತಂಕದಲ್ಲಿ ದರ್ಶನ್ ಅಂಡ್ ಗ್ಯಾಂಗ್ ಇದ್ದು ಇದೀಗ ಆತಂಕ ನಿಜವಾಗಿ ಬಿಟ್ಟಿದೆ. ಇನ್ನು ಡೆವಿಲ್ ಅಂತೂ ರಾತ್ರಿ ಇಡೀ ನಿದ್ರೆ ಮಾಡದೆ ಕುಳಿತಿದ್ದರು ಎನ್ನಲಾಗ್ತಿದೆ. ಕ್ವಾರಂಟೈನ್ ಜೈಲಿನ ಸೆಲ್ನಲ್ಲಿ ದಾಸನ ಚಡಪಡಿಕೆ ಜೋರಾಗಿತ್ತು. ಕೋರ್ಟ್ಗೆ ಹೋಗ್ಬೇಕು, ಅಲ್ಲಿ ಏನಾಗುತ್ತೋ ಎನ್ನುವ ಆತಂಕ ಕಂಡಿತ್ತು. ರಾತ್ರಿ ಊಟ ಮಾಡಿ ಮಲಗದೆ ಕೂತಲ್ಲೇ ಕುಳಿತಿದ್ದ ದರ್ಶನ್ ಸಹ ವಿಚಾರಣಾಧೀನ ಕೈದಿಗಳ ಜೊತೆ ಮೌನ ವಹಿಸಿದ್ರು. ಇನ್ನು ಬೆಳಿಗ್ಗೆ 6 ಗಂಟೆ ಸುಮಾರಿಗೆ ಬ್ಯಾರಕ್ ನಲ್ಲಿ ಕೆಲ ಹೊತ್ತು ವಾಕ್ ಮಾಡಿರುವ ನಟ ದರ್ಶನ್ ಜೈಲು ಸಿಬ್ಬಂದಿಗಳ ಬಳಿ ಬಿಸಿ ನೀರು ಕೇಳಿ ಪಡೆದು ಕುಡಿದಿದ್ದಾರೆ. ದರ್ಶನ್ ಮುಖದಲ್ಲಿ ಆತಂಕ, ಭಯ, ದುಗುಡ ಕಂಡು ಬಂದಿದೆ. ಇನ್ನು ಪವಿತ್ರ ಗೌಡ, ದರ್ಶನ್ ಉಳಿದ ಎಲ್ಲ ಆರೋಪಿಗಳು ಇಂದು ನ್ಯಾಯಾಲಯದಲ್ಲಿ ಮುಖಾಮುಖಿಯಾಗಿದ್ದಾರೆ. 10 ಗಂಟೆ ಸುಮಾರಿಗೆ ಆರೋಪಿಗಳನ್ನ ಸಿಎಆರ್ ಪೊಲೀಸರು ಜೈಲಿನಿಂದ ಕರೆದೊಯ್ದಿದ್ರು. ಇಂದು ಕೊಲೆ ಆರೋಪಿಗಳ ವಿರುದ್ಧ ದೋಷಾರೋಪ ನಿಗದಿಯಾಗಿದ್ದು ಪ್ರಕರಣದ ಆರೋಪಿಗಳಾದ ನಟ ದರ್ಶನ್, ಪವಿತ್ರ ಗೌಡಗೆ ಇಂದು ಬಿಗ್ ಡೇ ಆಗಿರಲಿದೆ. ದೋಷಾರೋಪ ನಿಗದಿ ಹಿನ್ನೆಲೆ 17 ಆರೋಪಿಗಳು ಕೋರ್ಟ್ಗೆ ಹಾಜರಾಗಿದ್ರು. ದರ್ಶನ್ ಮತ್ತು ಪವಿತ್ರ ಗೌಡ ಸೇರಿದಂತೆ 6 ಮಂದಿಯನ್ನ ಜೈಲಿನಿಂದ ಕರೆತರಲಿರುವ ಜೈಲು ಅಧಿಕಾರಿಗಳು ಬಿಗಿ ಬಂದೋಬಸ್ತ್ ಮೂಲಕ ಕೋರ್ಟ್ಗೆ ಹಾಜರುಪಡಿಸಿದ್ರು. ಇನ್ನು ಸಿಎಆರ್ ತುಕಡಿ ಬಂದೋಬಸ್ತ್ ನಲ್ಲಿ ಆರೋಪಿಗಳನ್ನ ಹಾಜರುಪಡಿಸಿದ್ರು. ಇನ್ನು ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಸಂಬಂಧ ನಟ ದರ್ಶನ್ ಸೇರಿದಂತೆ ಆರೋಪಿಗಳ ವಿಚಾರಣೆಯನ್ನ 57ನೇ ಸೆಷನ್ ಕೋರ್ಟ್ ನವೆಂಬರ್ 10ಕ್ಕೆ ವಿಚಾರಣೆಯನ್ನ ಮುಂದೂಡಿದೆ. ಜೈಲು ಸೇರಿರುವ ನಟ ದರ್ಶನ್ ಸೇರಿದಂತೆ ಆರೋಪಿಗಳು ನವೆಂಬರ್ 3ರಂದು ಅಂದ್ರೆ ಇಂದು ಬೆಂಗಳೂರು 57ನೇ ಸೆಷನ್ ಕೋರ್ಟ್ ನಡಿ ಹಾಜರಿದ್ರು. ಹಾಗಿದ್ರೆ ಘಟನೆ ಹಿನ್ನೆಲೆ ಏನು ಅನ್ನೋದನ್ನ ನೋಡೋದಾದ್ರೆ, 2024 ಜೂನ್ 9ರಂದು 33 ವರ್ಷದ ರೇಣುಕಾಸ್ವಾಮಿ ಅವರ ಮೃತದೇಹ ಪ್ರಕರಣದಲ್ಲಿ ನಟ ದರ್ಶನ್ 2024 ಜೂನ್ 9ರಂದು 33 ವರ್ಷದ ರೇಣುಕಾಸ್ವಾಮಿ ಅವರ ಮೃತದೇಹ ಪತ್ತೆಯಾಗಿತ್ತು. ಜೂನ್ 8ರಂದು ನಡೆದ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಭಾಗಿಯಾಗಿದ್ದಾರೆ ಎಂಬ ಆರೋಪದ ಮೇಲೆ ಜೂನ್ 11ರಂದು ಅವರನ್ನ ಬಂಧಿಸಲಾಗಿತ್ತು. ಆರಂಭದಲ್ಲಿ ದರ್ಶನ್ ಅವರನ್ನ ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಇರಿಸಲಾಗಿತ್ತು. ಅವರು ಇತರೆ ಕೈದಿಗಳೊಂದಿಗೆ ಮಜಾ ಮಾಡುತ್ತಿರುವ ಫೋಟೋಗಳು ವೈರಲ್ ಆದ ನಂತರ ಅವರನ್ನ ಬಳ್ಳಾರಿ ಕೇಂದ್ರ ಜೈಲಿಗೆ ವರ್ಗಾಯಿಸಬೇಕೆಂದು ಮಾತುಕತೆ ನಡೆದಿತ್ತು. ಆದರೆ 2024 ಅಕ್ಟೋಬರ್ 30ರಂದು ದರ್ಶನ್ ಅವರಿಗೆ 6 ವಾರಗಳ ಕಾಲ ವೈದ್ಯಕೀಯ ಆಧಾರದ ಮೇಲೆ ಮಧ್ಯಂತರ ಜಾಮೀನನ್ನ ನೀಡಲಾಗಿತ್ತು. ನಂತರ ಡಿಸೆಂಬರ್ನಲ್ಲಿ ಹೈಕೋರ್ಟ್ ಅವರಿಗೆ ಮತ್ತು ಇತರೆ ಆರೋಪಿಗಳಿಗೆ ನಿಯಮಿತ ಜಾಮೀನು ನೀಡಿತ್ತು. ಇದನ್ನೆಲ್ಲ ನೋಡ್ತಾ ಇದ್ರೆ ದರ್ಶನ್ ಅಂಡ್ ಗ್ಯಾಂಗ್ಗೆ ಬಿಡುಗಡೆ ಭಾಗ್ಯ ಸದ್ಯಕ್ಕೆ ಇಲ್ಲ ಅನಿಸುತ್ತೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ನಲ್ಲಿ ತಿಳಿಸಿ. ನೀವಿನ್ನೂ ಕೂಡ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಎನ್ಸಿಬಿ ಟೈಮ್ಸ್ ಮೀಡಿಯಾ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ.